ಈ ಸಾಲುಗಳನ್ನ ಒಮ್ಮೆ ಓದಿ ನಮ್ಮ ಹೃದಯಕ್ಕೆ ವಾಕಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಇದು ನಿನ್ನೆ ವ್ಲಾಗು. ನಮ್ಮ ದೊಡ್ಡಪ್ಪಗೆ ತುಂಬ ಹುಷಾರಿಲ್ಲ, ಅವ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ. ಜಯದೇವದಲ್ಲಿ ಅಡ್ಮಿಟ್ ಮಾಡಿದ್ರು, ಅದು ನೋಡೋಣ ಅಂತ ಹೋಗಿದ್ವಿ. ಅವ್ರನ್ನ ನೋಡ್ಕೊಂಬರಕ್ಕೆ ಹೋಗಿದ್ದೆ ನಾನು. ಹಾಗೆ ಅಕ್ಕ ಮತ್ತು ಮಗಳು ಅಲ್ಲೇ ಬಂದಿದ್ದರು. ನಾನು ನಮ್ಮ ಮನೆಯಿಂದ ಬೈಕಲ್ಲಿ ಹೋದೆ, ಅಕ್ಕ ಹಂಗಿಂದ ಬಸ್ಸಲ್ಲಿ ಸಿಕ್ಕಿದ್ರು ಒಟ್ಟಿಗೆ. ಇದು ಜಯದೇವ ಹಾಸ್ಪಿಟಲ್ ಎಂಟ್ರೆನ್ಸು. ಒಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ, ಅಟ್ಮಾಸ್ಫಿಯರು ತುಂಬ ಚೆನ್ನಾಗಿದೆ. ಫಿಶಸ್ಸು ಮತ್ತು ಫ್ಲವರಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಇದು ಹೃದಯದ ಮಾತು. ಒಂದು ದಿನಕ್ಕೆ 1 ಗಂಟೆ ನನಗಾಗಿ ನಡಿ, ಹಾಗಾಗಿ ನಾನು 100 ವರ್ಷ ಬಡಿದುಕೊಳ್ಳುತ್ತೇನೆ ಅಂತ ಅಲ್ಲೊಂದು ಬೋರ್ಡ್ ಇತ್ತು, ಓದಿ ತುಂಬ. ದೊಡ್ಡಪ್ಪನೆಲ್ಲ ಮಾತಾಡ್ಸ್ಕೊಂಡು ಬಂದ್ವಿ. ಜಯದೇವ ಹಾಸ್ಪಿಟಲ್ ಆಪೋಸಿಟ್ಟೇ ನಾನು ಮೊದಲು ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಖುಷಿ ಆಯಿತು. ತುಂಬ ತಿಂಗಳುಗಳಾದಮೇಲೆ ಫ್ರೆಂಡ್ಸ್ನ ಭೇಟಿಯಾಗಿ. ಭುವನ ನನ್ನ ಕ್ಲೋಸ್ ಫ್ರೆಂಡ್ ಅವರು. ಇವರಿಬ್ಬರು ನನ್ನ ಕ್ಲೋಸ್ ಫ್ರೆಂಡ್ಸು. ಇವರು ಶ್ವೇತಾ ಅಂತ, ಇವರು ಮೇನಕಾ ಮೇಡಮು. ಅಪರೂಪಕ್ಕೆ ಭೇಟಿಯಾಗಿದ್ದೀವಿ ತುಂಬ ತಿಂಗಳು ಆದಮೇಲೆ. ಹಾಯ್ ಹೇಳಿ ಫ್ರೆಂಡ್ಸ್ಗೆ. ಅಲ್ಲಿ ನಾನು ಜಾಬ್ ಬಿಟ್ಟು ತುಂಬ ತಿಂಗಳಾಯಿತು. ತುಂಬ ತಿಂಗಳಾದಮೇಲೆ ಭೇಟಿಯಾಗಿದ್ದು ಫುಲ್ ಖುಷಿ ಆಯಿತು. ಮೇನಕಾ ಮೇಡಮ್ ಮಗಳದು ಮದುವೆ ಇತ್ತು, ಇನ್ವೈಟ್ ಮಾಡಿದ್ರೆ ಇನ್ವಿಟೇಷನ್ ಕೊಟ್ಟು ಮದುವೆ ಕರೆದಿದ್ದಾರೆ. ಮದುವೆಗೆ ಹೋಗ್ತೀವಿ, ಮಿಸ್ ಮಾಡೋದಿಲ್ಲ. ಬರ್ತೀವಿ ಮೇಡಮ್, ಬರ್ತೀವಿ, ನಿಜ ಬರ್ತೀವಿ. ಮತ್ತೆ ಮೀಟ್ ಆಗೋಣ ಅನ್ಸುತ್ತೆ. ಮಳೆ ಬರೋದಕ್ಕೆ ಶುರುವಾಯಿತು. ಸರಿ, ಬಾಯ್ 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 ಬಾಯ್. ಆದರೂ ಮಳೆಗೆ ಸಿಕ್ಕಾಕೊಂಡ್ವಿ. ನಾನು ಶ್ವೇತಾ ಅಲ್ಲೇ ಡ್ರಾಪ್ ಆದ್ವಿ ಮಳೆಯಲ್ಲಿ. ಇದೆಲ್ಲ ಅಂದ್ಕೊಂಡೆ ವಿಡಿಯೋ ಮಾಡೋದು ಕೊಡ್ತೀವಿ. ಏನೋ ಒಂದು ಮಾಡ್ತಿದ್ವಿ ನಾವು. ಮಳೆ ಬಂದು ಕಾಯ್ತಾ ಇದ್ದೀವಿ ಇಲ್ಲಿ, ಮಳೆ ನಿಲ್ಲೋವರೆಗೂ. ಹಾಸ್ಪಿಟಲ್ ಹತ್ರನೇ ಹೇಗಿತ್ತು? ಸ್ವಲ್ಪ ಕಮ್ಮಿ ಇದೆ. ಎಷ್ಟೋ ದಿವಸ ತಿಂಗಳು ಮತ್ತೆ ಯಾವಾಗ ನೆಕ್ಸ್ಟು ರಿಸೆಪ್ಷನ್ಗೆ ಹೋಗೋಣ.